ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ನಿಮಗೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಹೊಸ ವರ್ಷದ ಮೊದಲನೇ ಶುಕ್ರವಾರ ದೇವರು ನಮಗೆ ಉಪವಾಸ ಪ್ರಾರ್ಥನೆ ಮುಖಾಂತರ ಕೆಲವು ವಿಷಯಗಳನ್ನು ಪರಿಶುದ್ಧಾತ್ಮನು ಈ ಸಮಯದಲ್ಲಿ ತಿಳಿಯಪಡಿಸುತ್ತಾನೆ. ಅದನ್ನು ನಾವು ಧ್ಯಾನಿಸೋಣ, ಅದನ್ನು ಕೇಳೋಣ. ಆ ವಾಕ್ಯದಂತೆ ನಡಿಲಿಕ್ಕೆ ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳೋಣ. ಈ ಹೊಸ ವರ್ಷದ ಮೊದಲನೇ ಶುಕ್ರವಾರದಲ್ಲಿ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಈ ದಿನದಲ್ಲಿ ಪ್ರಾರ್ಥಿಸುವ, ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ಕೇಳುವ ಸಮಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನೀವು ಸಹ ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಈ ಹೊಸ ವರ್ಷದಲ್ಲಿ ಈ ಉಪವಾಸದ ಶುಕ್ರವಾರ ಆರಾಧನೆಯಲ್ಲಿ ಪಾಲು ಭಾಗಸ್ಥರ ಆಗಿರತಕ್ಕಂಥ ನಿಮ್ಮೆಲ್ಲರ ಹತ್ರ ದೇವರು ಒಂದು 3 ವಿಷಯಗಳನ್ನು ತಿಳಿಯಪಡಿಸು ಎಂಬುದಾಗಿ ಹೇಳಿದ್ದಾನೆ. ಆ 3 ವಿಷಯಗಳನ್ನು ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಇದ್ದೇವೆ. ಬನ್ನಿರಿ, ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ದೇವರು ಈ ದಿನದಲ್ಲಿ ಯಾವ ವಾಕ್ಯದ ಮುಖಾಂತರ ನಿನ್ನ ಜೊತೆ ಮಾತಾಡುತ್ತಾನೆ, ಯಾವ ವಾಕ್ಯದ ಮುಖಾಂತರ ನಿನ್ನನ್ನು ಬಲಪಡಿಸುತ್ತಾನೆ, ವಾಕ್ಯದಿಂದ ಈ ವರ್ಷವನ್ನು, ಉಪವಾಸದಿಂದ ಈ ವರ್ಷದನ್ನು ನಾವು ಪ್ರಾರಂಭಿಸಿ ಮುಂದೆ ಹೋಗೋಣ. ದೇವರು ಮಾಡತಕ್ಕಂಥ ಅನೇಕ ಕಾರ್ಯಗಳನ್ನು, ಅನೇಕ ಅದ್ಭುತಗಳನ್ನು ಹೊಂದಿಕೊಳ್ಳೋಣ. ದೇವರಿಗೆ ಸಾಕ್ಷಿಯಾಗಿ ಇರೋಣ. ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪರಿಶುದ್ಧನು, ಸರ್ವಶಕ್ತನು, ಸ್ತುತಿಗಳ ಮಧ್ಯೆ ನಿರಂತರವಾಗಿ ವಾಸಿಸುವಾತನೇ, ನಿನ್ನ ನಾಮಕ್ಕೆ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ದಿನದಲ್ಲಿ ನಿನ್ನ ಆಲಯದಲ್ಲಿ ಬಂದು ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆ ಜೀವಿತವನ್ನು ಕಲಿತುಕೊಳ್ತೇವೆ, ಪ್ರಾರ್ಥನೆ ಜೀವಿತೆಯನ್ನು ಕಟ್ಟಿಕೊಳ್ಳುತ್ತೇವೆ. ನಮಗೆ ಸಹಾಯ ಮಾಡು, ನಮಗೆ ಆತ್ಮದ ಜ್ಞಾನ ಕೊಡು, ನಿನ್ನ ಆತ್ಮದಿಂದ ತುಂಬಿಸು. ನೀವೇ ನಮ್ಮ ಜೊತೆ ಮಾತಾಡು, ಆ ಮಾತುಗಳು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಂತೆ ಕೃಪೆ ನೀಡು. ಪ್ರಾರ್ಥನೆ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ, ಆಮೆನ್. ಮೊದಲನೇ ಅರಸ 8ನೇ ಅಧ್ಯಾಯ ವಚನ 28ರಿಂದ ಕೆಲ ವಚನಗಳನ್ನ ಈ ದಿನಕ್ಕೆ ದೇವರು ನಿಮ್ಮ ಹತ್ರ ಹಂಚಿಕೊಳ್ಳ್ರಿ ಎಂಬುದಾಗಿ ಹೇಳಿದ್ದಾನೆ. ಆ ಮಾತುಗಳನ್ನು ನಾವು ಧ್ಯಾನಿಸ್ಲಿಕ್ಕಿದ್ದಾವೆ. ಬನ್ನಿರಿ, ನಾವು ಸತ್ಯವೇದದ ಕಡೆಗೆ ನೋಡೋಣ. ಮೊದಲನೇ ಅರಸಗಳು 8ನೇ ಅಧ್ಯಾಯ ವಚನ 28ರಿಂದ, ಆದರೂ ನನ್ನ ದೇವರೇ ಯೆಹೋವನೇ, ನಿನ್ನ ಸೇವಕನ ಪ್ರಾರ್ಥನೆಗೂ ವಿಜ್ಞಾಪನೆಗೂ ಕಿವಿಗೊಡು. ಇವತ್ತು ನಿನ್ನನ್ನು ಪ್ರಾರ್ಥಿಸುತ್ತಿರುವ ನಿನ್ನ ಸೇವಕನ ಮೊರೆಯನ್ನು ಲಾಲಿಸು. ಈ ಸ್ಥಳವನ್ನು ಕುರಿತು ನನ್ನ ನಾಮ ಪ್ರಭಾವವು ಇಲ್ಲಿ ವಾಸಿಸುವುದು ಎಂದು ಹೇಳಿದವನೇ, ನಿನ್ನ ಕಟಾಕ್ಷವು ಹಗಲಿರಲು ಈ ಮಂದಿರದ ಮೇಲಿರಲಿ. ಇಲ್ಲಿ ನಿನ್ನ ಸೇವಕನು ನಿನ್ನನ್ನು ಪ್ರಾರ್ಥಿಸುವಾಗೆಲ್ಲ ಅವನಿಗೆ ಸದುತ್ತರವನ್ನು ದಯಪಾಲಿಸು. ನಿನ್ನ ಸೇವಕನಾದ ನಾನಾಗಲಿ, ನಿನ್ನ ಪ್ರಜೆಗಳಾದ ಇಸ್ರಾಯೇಲರಾಗಲಿ ಈ ಸ್ಥಳದ ಕಡೆಗೆ ತಿರುಗಿಕೊಂಡು ನಿನ್ನನ್ನು ಪ್ರಾರ್ಥಿಸುವುದಾದರೆ, ನಿನ್ನ ನಿವಾಸವಾಗಿರುವ ಪರಲೋಕದಿಂದ ನಮ್ಮ ಬಿನ್ನಹವನ್ನು ಕೇಳಿ ಕ್ಷೇಮೆಯನ್ನು ಅನುಗ್ರಹಿಸು. ಪ್ರಿಯರಾದ ದೇವ ಜನಾಂಗವೇ, ಇವತ್ತು ದೇವರು ಹೇಳ್ತಾ ಇದ್ದಾರ, ಈ ಹೊಸ ವರ್ಷದಲ್ಲಿ ಮೊದಲನೇ ಶುಕ್ರವಾರ ಉಪವಾಸ ಪ್ರಾರ್ಥನೆಗೆ ಬಂದಿರತಕ್ಕಂಥ ನೀನು, ಈ ವಾಕ್ಯವನ್ನು ಕೇಳತಕ್ಕಂಥ ನಿಮ್ಮ ಕುಟುಂಬ, ನಿಮಗೆ ದೇವರು ಕೊಡುವತಕ್ಕಂಥ ಒಂದು ವಾಕ್ಯ, ಈ ಸಂದೇಶ ಬಹಳ ಪ್ರಾಮುಖ್ಯವಾದದ್ದು. ಏನು ಅಂದ್ರೆ, ಆತನು ಈ ಹೊಸ ವರ್ಷ ಮೊದಲನೇ ಶುಕ್ರವಾರದಲ್ಲಿ ನನ್ನ ಆಲಯದಲ್ಲಿ ನೀವು ಪ್ರಾರ್ಥಿಸರಿ, ನನ್ನ ಆಲಯದಲ್ಲಿ ನೀವು ಪ್ರಾರ್ಥಿಸರಿ. ನೋಡ್ರಿ, ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಕಲಿತುಕೊಳ್ಳಬೇಕಾದಂತ ವಿಷಯ ಇದು, ಕಲಿತುಕೊಳ್ಳಬೇಕಾದಂತ ವಿಷಯ. ಆ ವಿಷಯ ಏನಂದ್ರೆ,
ನಾನು ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. ಎಷ್ಟು ಜನ ಆಸಕ್ತವಾಗಿದ್ದೀರಿ? ಆತನ ಸನ್ನಿಧಿಗೆ ಹೋಗಿ ನಾನು ಪ್ರಾರ್ಥನೆ ಮಾಡಬೇಕು, ಆತನ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸಬೇಕು ಎಂಬುದ ಆ ಒಂದು ಅನುಭವದಿಂದ ನೀವು ಹೋಗ್ಬೇಕು ಎಂಬುದಾಗಿ ದೇವರು ಈ ಸಮಯದಲ್ಲಿ ನಿಮಗೆ ತಿಳಿಯಪಡಿಸ್ತಾ ಇದ್ದಾನ. ಅಂದರೆ ದೇವರ ಸನ್ನಿಧಿಯಲ್ಲಿ ನಾವು ಈ 2026ನೇ ಇಶ್ವದಲ್ಲಿ ದೇವರು ನಮಗೆ ಆತನ ಕನಿಕರಿಸಿ ಈ ದಿನವನ್ನು ನಮಗೆ ಕೊಟ್ಟಿದ್ದಾನೆ. ಅಂದರೆ ಈ ದಿನದಲ್ಲಿ ನಾವು ಪ್ರತಿದಿನ ಅಥವಾ ನೀವು ಸಮಯ ಸಿಕ್ಕಾಗಲ್ಲ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. ಯಾಕೆ? ಸೊಲೊಮೋನನು ಕೇಳಿಕೊಂಡಿದ್ದಾನ್ರಿ, ಆತನ ಸನ್ನಿಧಿ, ಆತನ ಆಲಯವನ್ನು ಕಟ್ಟಬೇಕಾದ ಸಮಯದಲ್ಲಿ, ದೇವರೇ ನನ್ನ ಮಕ್ಕಳು ಇಲ್ಲಿ ಬಂದು ಪ್ರಾರ್ಥಿಸಿದಾಗ ಅವರ ಪ್ರಾರ್ಥನೆ ನೀವು ಕೇಳ್ರಿ. ಯಾರು ಯಾರು ಯಾವೊಂದು ಸಮಸ್ಯೆಗಳಿಂದ ಬರ್ತಾರೋ, ಯಾವೊಂದು ಅನಾರೋಗ್ಯಗಳಿಂದ ಬರ್ತಾರೋ, ಯಾವೊಂದು ಕಷ್ಟದಿಂದ ಬರ್ತಾರೋ, ಯಾವೊಂದು ದುಃಖದಿಂದ ಬರ್ತಾರೋ, ಯಾವ ವೇದನೆಯಿಂದ ಬರುತ್ತಾರೋ, ಯಾವ ಸಮಸ್ಯೆಯಿಂದ ಬರುತ್ತಾರೋ, ಇವತ್ತು ಅನೇಕರನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಸಮಸ್ಯೆಗಳು ನಿಮ್ಮ ಕುಟುಂಬದಲ್ಲಿದ್ದಾವ. ಅನೇಕ ಚಿಂತೆಗಳಿಂದ ನೀವು ನಿಮ್ಮ ಕುಟುಂಬದಲ್ಲಿ ಮುಂದೆ ಹೋಗ್ತಾ ಇದ್ದೀರಿ. ಆ ಚಿಂತೆಗಳಿಗೆ, ಸಮಸ್ಯೆಗಳಿಗೆ ಪರಿಷ್ಕಾರ ಕೊಡತಕ್ಕಂತ ದೇವರು ಈ ಒಂದು ಆಲಯದಲ್ಲಿ ಇದ್ದಾರೆ ಎಂಬುದಾಗಿ ನಿಮ್ಗೆ ಗೊತ್ತು. ಆದ್ರೂ ನೀವೇನ್ ಮಾಡ್ತಾ ಇಲ್ಲ? ಪ್ರಾರ್ಥನೆ ಮಾಡ್ತಾ ಇಲ್ಲ. ಆದ್ರೂ ನೀವೇನ್ ಮಾಡ್ತಾ ಇಲ್ಲ? ಪ್ರಾರ್ಥನಾ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆಗೆ ನೀವು ಆತನ ಸನ್ನಿಧಿಯಲ್ಲಿ ಕೇಳ್ತಾ ಇರ್ಲಿಲ್ಲ. ಆದರೆ ದೇವರು ಹೇಳ್ತಾನೆ, ಇವತ್ತು ಆತನು ಹೇಳ್ತಕ್ಕಂಥ ಮಾತು ಏನೆಂದರೆ, ನನ್ನ ಸನ್ನಿಧಿಯಲ್ಲಿ ಬಂದು ನೀನು ಪ್ರಾರ್ಥಿಸು. ಎಷ್ಟು ಜನಕ್ಕೆ ಮನಸ್ಸಿದೆ? ಎಷ್ಟು ಜನಕ್ಕೆ ಆಶೆ ಇದೆ? ಎಷ್ಟು ಜನಕ್ಕೆ ಸಂತೋಷ ಇದೆ? ನಾನು ಆಲಯಕ್ಕೆ ಹೋಗ್ಬೇಕು, ಆ ಆಲಯದಲ್ಲಿ ನಾನು ಪ್ರಾರ್ಥಿಸಬೇಕು. ಯಾಕೆ? ಅಂದಿನ ದಿನಮಾನದಲ್ಲಿ ಸೊಲೊಮೋನನು ದೇವರ ಹತ್ರ ಒಂದು ಒಡಂಬಡಿಕೆ, ದೇವರ ಹತ್ರ ಒಂದು ಮಾತು ಕೇಳಿದ್ದಾನೆ. ಆಲಯವನ್ನಾದ್ರೂ ನಾನು ಕಟ್ತಾ ಇದ್ದೇನೆ, ಆದರೆ ಈ ಆಲಯದಲ್ಲಿ ಬಂದು ಪ್ರಾರ್ಥಿಸುವ ನಿನ್ನ ಇಸ್ರಾಯೇಲ್ ಜನರ ಪ್ರಾರ್ಥನೆ ನೀವು ಕೇಳಬೇಕು. ಅದಕ್ಕೆ ನಮ್ಮ ಆಲಯಕ್ಕೆ ಬರತಕ್ಕಂಥ ಪ್ರತಿಯೊಬ್ಬರಿಗೆ ಹೇಳತಕ್ಕಂಥ ಮಾತೇನೆಂದರೆ, ನೀವು ಆತನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸ್ರಿ. ಕುಟುಂಬವಾಗಿ ಆತನ ಸನ್ನಿಧಿಗೆ ಬನ್ನಿರಿ. ಕುಟುಂಬವಾಗಿ ಆತನ ಸನ್ನಿಧಿಯಲ್ಲಿ ಮೊಣಕಾಲೂರ್ರಿ. ಕುಟುಂಬವಾಗಿ ಆತನ ಸನ್ನಿಧಿಯಲ್ಲಿ ಮೊಣಕಾಲೂರ್ರಿ, ಪ್ರಾರ್ಥನೆಗಳನ್ನು ಮಾಡ್ರಿ. ನಿಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ. ನಿಮ್ಮ ಪ್ರಾರ್ಥನೆ ಯಾವುದೇ ಆಗಿರಬಹುದು, ಅದನ್ನು ದೇವರು ಕೇಳುತ್ತಾನೆ. ದೇವರು ಕೇಳುವುದೊಂದೇ ಬದಲಾಗಲ್ಲ, ಅದಕ್ಕೆ ಉತ್ತರವನ್ನು ಸಹ ದೇವರು ಕೊಡುತ್ತಾನೆ. ಅದಕ್ಕೆ ನಿನ್ನ ಸೇವಕನ ಪ್ರಾರ್ಥನೆ ವಿಜ್ಞಾಪನೆಗೆ ಕಿವಿ ಕೊಡು ದೇವರೇ. ನಾನು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತೇನೆ, ನಾನು ನಿನ್ನ ಸನ್ನಿಧಿಯಲ್ಲಿ ಮೊಣಕಾಲೂರಿ ಬೇಡಿಕೊಳ್ತಾ ಇದ್ದೇನೆ. ನನ್ನ ಪ್ರಾರ್ಥನೆ ಈ ಹೊಸ ವರ್ಷದಲ್ಲಿ ನೀನು ಒಂದು ತೀರ್ಮಾನ ತಗೊಳ್ದಾದರೆ, ಈ ಹೊಸ ವರ್ಷದಲ್ಲಿ ತೀರ್ಮಾನ ತಗೊಂಡು ಕುಟುಂಬವಾಗಿ ಆತನ ಪಾದದ ಬಳಿಯಲ್ಲಿ ನೀನು ಬರುವುದಾದರೆ, ದೇವರು ಹೇಳ್ತಾನ, ನಿನ್ನ ಪ್ರಾರ್ಥನೆ ನಾನು ಕೇಳ್ತೇನೆ. ಯಾಕೆ? ಅಂದಿನ ದಿನಮಾನದಲ್ಲಿ ಸೊಲೊಮೋನನಿಗೆ ಮಾತು ಕೊಟ್ಟಿದ್ದೇನೆ. ಯಾರೇ ಈ ಆಲಯದಲ್ಲಿ ಬಂದು ಪ್ರಾರ್ಥಿಸಿದರೆ ಅವರ ಪ್ರಾರ್ಥನೆ ನಾನು ಕೇಳ್ತೇನೆ ಎಂಬುದಾಗಿ ಹೇಳಿದ್ದೆ. ಅದಕ್ಕೋಸ್ಕರ ಸ್ವಾಮಿ, ಇವತ್ತು ನಾನು ನನ್ನ ಕುಟುಂಬವಾಗಿ ಬಂದಿದ್ದೇನೆ, ನಿನ್ನ ಸನ್ನಿಧಿಯಲ್ಲಿ ಇದ್ದೀನಿ ಸ್ವಾಮಿ, ನನ್ನ ಪ್ರಾರ್ಥನೆ ಕೇಳು ಎಂಬುದಾಗಿ ನೀನು ಬೇಡಿಕೊಂಡ್ರೆ ಸಾಕು. ನನ್ನ ಪ್ರಾರ್ಥನೆಗೆ ಕಿವಿಗೊಡು ಎಂಬುದಾಗಿ ನೀನು ಕೇಳಿಕೊಂಡ್ರೆ ಸಾಕು. ದೇವರೇನು ಮಾಡ್ತಾನ? ನಿನ್ನ ಪ್ರಾರ್ಥನೆಗೆ ಕಿವಿಗೊಡುತ್ತಾನೆ. ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾರೆ. ನಿನ್ನಲ್ಲಿ ಅಪನಂಬಿಕೆ ಇರಬಾರದು. ನೀನೇನ್ ಮಾಡ್ಬೇಕು? ನಂಬೇಕು. ಇವತ್ತು ದೇವರ ಸನ್ನಿಧಿಗೆ ಹೋಗಿದ್ದೇನೆ, ಈ ವಿಷಯಕ್ಕಾಗಿ ನಾನು ಪ್ರಾರ್ಥನೆ ಮಾಡಿದ್ದೇನೆ, ಆದ ಕಾರಣ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ, ನನ್ನ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡ್ತಾರೆ ಎಂಬ ಒಂದು ನಿರೀಕ್ಷಣೆ ನಿನಗೆ ಉಂಟಾಗಬೇಕು. ಒಂದು ನಂಬಿಕೆ ನಿನ್ನಲ್ಲಿರಬೇಕು. ಅವಾಗ ನೀನು ಪ್ರಾರ್ಥನೆ ಮಾಡು. ದೇವರೇನು ಮಾಡ್ತಾನ? ಕೇಳುತ್ತಾನೆ. ಯಾಕೆ? ಅಂದಿನ ಸೊಲೊಮೋನನಿಗೆ ವಾಗ್ದಾನ ಮಾಡಿದಂತ ದೇವರು
ಇವತ್ತು ನಿಮ್ಮೆಲ್ಲರ ಜೊತೆ ಹೇಳ್ತಾ ಇದ್ದಾನೆ, ನೀವು ಸಹ ನನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಿರಿ. ನೀವು ಸಹ ನನ್ನ ಆಲಯದಲ್ಲಿ ಬಂದು ಬೇಡಿಕೊಳ್ಳಿರಿ. ಬೇಡಿಕೊಳ್ಳುವವರಿಗೆ ಎಷ್ಟೋ ವರಗಳನ್ನು ಕೊಡುತ್ತಾನೆ ದೇವರು, ಎಷ್ಟೋ ವರಗಳನ್ನು ಕೊಡುತ್ತಾನೆ. ಈ ಹೊಸ ವರ್ಷದಲ್ಲಿ ಬೇಡಿಕೊಳ್ಳಬೇಕು ಆತನ ಸನ್ನಿಧಿಯಲ್ಲಿ. ಆತನನ್ನು ಸನ್ನಿಧಿ ಬಿಟ್ಟು ಹೋಗುವಂತ ಮನಸ್ಸು ನಿಮ್ಮಲ್ಲಿ ಯಾರಲ್ಲಿ ಇರಬಾರದು. ಆತನ ಸನ್ನಿಧಿಯಿಂದ ಹೊರಗೆ ಹೋಗುವಂತ ಬುದ್ಧಿ ನಿಮ್ಮಲ್ಲಿ ಇರಬಾರದು. ಆತನ ಸನ್ನಿಧಿಗೆ ಬರದೇ ಇರತಕ್ಕಂತ ಹೃದಯ ನಿಮ್ಮೊಳಗೆ ಇರಬಾರದು. ದೇವರು ವಾಕ್ಯ ಹೇಳ್ತದೆ. ಏನ್ ಮಾಡ್ಬೇಕು? ಪ್ರಾರ್ಥಿಸಬೇಕು. ಸಲೋಮೋನನು ಹೇಳ್ತಾ ಇದ್ದಾನ, ನಿನ್ನ ಸನ್ನಿಧಿಗೆ ಬಂದು ಪ್ರಾರ್ಥಿಸುವ ಜನರ ಪ್ರಾರ್ಥನೆಗೆ ನೀವು ಕೇಳಬೇಕು. ಅವರು ಯಾವ ಕಷ್ಟದಿಂದ ಬಂದಿದ್ದಾರೋ ಗೊತ್ತಿಲ್ಲ, ಯಾವೊಂದು ಪರಿಸ್ಥಿತಿಗಳಿಂದ ಬಂದಿದ್ದಾರೋ ಗೊತ್ತಿಲ್ಲ. ಆದರೆ ದೇವರೇ, ನನ್ನ ಜನರು, ಅವರು ನಿನ್ನ ಜನರು, ಅವರ ಪ್ರಾರ್ಥನೆ ಲಾಲಿಸು, ಅವರ ಪ್ರಾರ್ಥನೆ ಕೇಳು ಎಂಬುದಾಗಿ ಹೇಳುತ್ತಾನೆ. ಮೊದಲನೇದಾಗಿ ಈ ಹೊಸ ವರ್ಷದಲ್ಲಿ ದೇವರು ಹೇಳ್ತಾನೆ, ಆತನ ಸನ್ನಿಧಿಗೆ ಬಂದು ನೀನು ಪ್ರಾರ್ಥಿಸು. ತೀರ್ಮಾನ ತಗೊಳ್ತಾರ, ಒಂದು ಒಡಂಬಡಿಕೆ ಮಾಡಿಕೊಳ್ತಾರ, ಈ ವರ್ಷದಲ್ಲಿ ನಾನು ಖಂಡಿತ ಆತನ ಸನ್ನಿಧಿಗೆ ಹೋಗಿಯೇ ಪ್ರಾರ್ಥಿಸಬೇಕು, ಆತನ ಸನ್ನಿಧಿಯಲ್ಲೇ ಕಣ್ಣೀರು ಸುರಿಸಬೇಕು, ಆತನ ಸನ್ನಿಧಿಯಲ್ಲಿ ಹೋಗಿಯೇ ನನಗೆ ಇರತಕ್ಕಂಥ ಎಲ್ಲ ಪ್ರತಿಯೊಂದೊಂದು ಸಮಸ್ಯೆ ನನ್ನ ಹೃದಯವನ್ನು ಬಿಚ್ಚಿ ಆತನಿಗೆ ನಾನು ಹೇಳ್ಬೇಕು ಎಂಬ ಒಂದು ವಾಗ್ದಾನ, ಒಂದು ಒಡಂಬಡಿಕೆ ದೇವರ ಹತ್ರ ನೀನು ಮಾಡಿಕೊ. ಎರಡನೇದಾಗಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದಲ್ಲಿ ಎರಡನೇದಾಗಿ ಏನ್ ಮಾಡ್ಬೇಕು ಎಂಬುದಾಗಿ ದೇವರು ಹೇಳ್ತಾನಂದ್ರೆ, ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಎರಡನೇದಾಗಿ ಹೇಳ್ತಾನ ದೇವರು, ಕೇವಲ ಆಲಯದಲ್ಲಿ ಬಂದು ಪ್ರಾರ್ಥಿಸು ಹೋಗೋದೊಂದೇ ಅಲ್ಲ, ಬದಲಾಗಿ ನಿನ್ನ ಮನೆಯಲ್ಲಿ ಸಹ ನೀನು ಪ್ರಾರ್ಥನೆ ಮಾಡಬೇಕು. ಎಷ್ಟು ಜನ ಇವತ್ತು ಧೈರ್ಯವಾಗಿ ಹೇಳ್ತಾರೆ, ನನ್ನ ಮನೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾವಾಗ? ಕಷ್ಟ ಬಂದಾಗ ಮಾತ್ರ ಅಲ್ಲ, ದುಃಖ ಇದ್ದಾಗ ಮಾತ್ರ ಅಲ್ಲ, ಚಿಂತೆ ಬಂದಾಗ ಮಾತ್ರ ಅಲ್ಲ, ಶೋಧನೆಗಳಿದ್ದಾಗ ಮಾತ್ರ ಅಲ್ಲ, ದೆವ್ವದ ಕಾಟ ಮಾತ್ರ ಇದ್ದಾಗ ಅಲ್ಲ, ಆ ಬದಲಾಗಿ ಪ್ರತಿದಿನಾನು ನನ್ನ ಮನೆಯಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ನನ್ನ ಮನೆಯಲ್ಲಿ ಪ್ರಾರ್ಥನೆ ಪ್ರತಿದಿನ ಮಾಡ್ತೇನೆ ಎಂಬ ಜನರು ನಮ್ಮ ಮಧ್ಯದಲ್ಲಿ ಎಷ್ಟು ಜನ ಇದ್ದಾರೆ? ಪರಿಶೀಲನೆ ಮಾಡಿಕೊಳ್ಳಿರಿ. ದೇವರು ಈ ಹೊಸ ವರ್ಷದಲ್ಲಿ ಎರಡನೇದಾಗಿ ಹೇಳುತ್ತಕ್ಕಂಥದ್ದೇನೆಂದರೆ, ಈ ವರ್ಷವನ್ನು ಉಪವಾಸ ಪ್ರಾರ್ಥನೆಯಿಂದ ನೀನು ಪ್ರಾರಂಭ ಮಾಡಿ ಈ ವರ್ಷವನ್ನು ಸಹ ನಾವು ಉಪವಾಸ ದಿನದಿಂದನೇ ಮುಗಿಸೋಣ. ಆದರೆ ಏನ್ ಮಾಡ್ಬೇಕಂತ? ಎರಡನೇದಾಗಿ ನಿನ್ನ ಮನೆಯಲ್ಲಿ ಪ್ರಾರ್ಥಿಸಬೇಕು. ಇವತ್ತು ಪ್ರಿಯರಾದ ದೇವ ಜನಾಂಗವೇ, ನೀವು ತಿಳ್ಕೊಳ್ಳಿರಿ, ಯಾರ ಮನೆಯಲ್ಲಿ ಪ್ರಾರ್ಥನೆ ಇರೋದಿಲ್ವೋ, ಯಾವ ಕುಟುಂಬ ಪ್ರಾರ್ಥನೆ ಮಾಡದೇ ಇರತಕ್ಕಂಥ ಕುಟುಂಬ ಇರ್ತದೋ, ದೇವರ ಆಶೀರ್ವಾದ ಎಲ್ಲಿ ಸಿಗುತ್ತದೆ? ದೇವರ ಆಶೀರ್ವಾದ ಎಲ್ಲಿಂದ ಬರುತ್ತದೆ? ಯೋಚನೆ ಮಾಡ್ರಿ ಒಂದು ಸಾರಿ. ಆದರೆ ದೇವರು ಎರಡನೇದಾಗಿ ಹೇಳ್ತಿದ್ದಾನ, ನೀನು ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡುವ ಮಗನಾಗಿರಬೇಕು, ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡುವ ಮಗಳಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎರಡನೇದಾಗಿ ತೀರ್ಮಾನ ತಗೊಳ್ತೀಯಾ? ನನ್ನ ಮನೆಯಲ್ಲಿ ನನ್ನ ತಾಯಿ ಪ್ರಾರ್ಥನೆ ಮಾಡ್ತಾ ಇಲ್ಲಲ್ವಾ, ನನ್ನ ತಂದೆ ಪ್ರಾರ್ಥನೆ ಮಾಡ್ತಾ ಇಲ್ಲವಲ್ಲ, ನನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇಲ್ಲ ಅಲ್ವಾ? ಆ ಒಂದು ಸನ್ನಿವೇಶ, ಆ ಒಂದು ಮಾತುಗಳು ಹೇಳಿಕೊಂಡು ನಾವು ಪ್ರಾರ್ಥನೆ ಮಾಡದನ್ನೇ ಬಿಟ್ಟಿದ್ದೇವೆ. ಇದರ ಇವತ್ತು ಈ ವಾಕ್ಯವನ್ನು ಕೇಳುವಂತ ಸಹೋದರಿ ಸಹೋದರನೇ, ಜ್ಞಾಪಕ ಮಾಡಿಕೊಳ್ಳುಕೋ. ನೀನು ಒಂದ್ಸಾರಿ ಜ್ಞಾಪಕ ಮಾಡಿಕೊಳ್ಳು. ಏನು ಜ್ಞಾಪಕ ಮಾಡಿಕೊಳ್ಳಬೇಕು? ನನ್ನ ಕುಟುಂಬದಲ್ಲಿ ಯಾರು ಪ್ರಾರ್ಥನೆ ಮಾಡಿದ್ರು ಮಾಡದೆ ಇದ್ರು ನಾನು ಪ್ರಾರ್ಥನೆ ಮಾಡುವ ಮಗನಾಗಿರುತ್ತೇನೆ.
ಈ ಹೊಸ ವರ್ಷದಲ್ಲಿ ನಾನು ತೀರ್ಮಾನ ತೆಗೆದುಕೊಳ್ತಾ ಇದ್ದೇನೆ. ಆ ತೀರ್ಮಾನ ಏನಂದ್ರೆ, ಖಂಡಿತ ನನ್ನ ಮನೆಯಲ್ಲಿ ನಾನು ಪ್ರಾರ್ಥನೆ ಮಾಡತಕ್ಕಂಥ ವ್ಯಕ್ತಿಯಾಗಿರುತ್ತದೆ. ಯಾವಾಗ ನೀನು ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡತಕ್ಕಂಥ ವ್ಯಕ್ತಿಯಾಗಿರ್ತೀಯೋ, ದುಷ್ಟ ಶಕ್ತಿಗಳು ನಿನ್ನ ಮನೆಯಲ್ಲಿ ಬರೋದಿಲ್ಲ. ಯಾವ ಒಂದು ಮಂತ್ರಗಳು ನಿನ್ನನ್ನು ಮುಟ್ಟುವುದಿಲ್ಲ. ಯಾವೊಂದು ಸೈತಾನ ಕಾರ್ಯಗಳು ನಿನ್ನ ಕುಟುಂಬದಲ್ಲಿ ನಡೆಯೋದಿಲ್ಲ. ಯಾಕೆ ಅಂದ್ರೆ ಪ್ರಾರ್ಥನೆ ನೀನು ಮಾಡ್ತಾ ಇದೆಯೇ. ಅದಕ್ಕೆ ಪ್ರಾರ್ಥನೆ ನೋಡ್ರಿ ಅನೇಕ ಅದ್ಭುತಗಳನ್ನು ಮಾಡ್ತದೆ, ಅನೇಕ ಆಶ್ಚರ್ಯಕರವಾದಂತ ಕಾರ್ಯಗಳನ್ನು ಮಾಡ್ತದೆ. ಈ ಭೂಮಿ ಮೇಲೆ ಇರಬೇಕಾದಂತ ಸಮಯದಲ್ಲಿ ನಜರೇತಿನ ಯೇಸು ಕ್ರಿಸ್ತನು ಏನು ಮಾಡಿದನಂತ ಪ್ರಾರ್ಥನೆ ಮಾಡಿದನು. ನೋಡೋಣ ಒಂದ್ಸರಿ ಮಾರ್ಕನು ಬರೆದ ಸುವಾರ್ತ 1ನೇ ಅಧ್ಯಾಯ 35ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ ಏನಂತ ಬರೆಯಲ್ಪಟ್ಟಿದೆ. ಮುಂಜಾನೆ ಹಿಂದು ಮಬ್ಬಾಗಿರುವಾಗ ಆತನು ಎದ್ದು ಹೊರಟು ಅಡಿವೆ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸ್ತಿದ್ದನು. ಇವತ್ತು ಪ್ರಿಯ ಸಹೋದರನೇ, ನೀವೇನ್ ಮಾಡ್ಬೇಕು? ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಆಗ ನಿಮ್ಮ ಮನೆಯಲ್ಲಿ ನೀವು ನಿನ್ನ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ, ನಿನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ, ನಿಮ್ಮ ಸಮಸ್ಯೆಗಳಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ಅಂತರಂಗದಲ್ಲಿರತಕ್ಕಂಥ ನಿನ್ನ ಪ್ರಾರ್ಥನೆ ಕೇಳಿ ನಿನಗೆ ಪ್ರತಿಫಲ ಕೊಡುತ್ತಾನೆ ದೇವರು. ಮತ್ತೆ ಪ್ರತಿಫಲ ನೀನು ಹೊಂದಿಕೊಳ್ಳಬೇಕು ಅಂದ್ರೆ ನಿನ್ನ ಮನೆಯಲ್ಲಿ ನೀನು ಪ್ರಾರ್ಥಿಸಬೇಕು. ಪ್ರಾರ್ಥನೆ ಮಾಡ್ತೀರಾ? ಎರಡನೇದಾಗಿ, ಪ್ರಾರ್ಥನೆ ಮಾಡ್ತೀರಾ? ನಿನ್ನ ಮನೆಯಲ್ಲಿ ನೀವು ಪ್ರಾರ್ಥಿಸ್ತೀರಾ? ಆ ರೀತಿ ನೀವು ಪ್ರಾರ್ಥಿಸುವುದಾದರೆ, ಆ ರೀತಿ ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಕೋಣೆಯಲ್ಲಿ, ನಿನ್ನ ಮನೆಯಲ್ಲಿ ಬಾಗಿಲಕ್ಕಂಡು ಪ್ರಾರ್ಥನೆ ಮಾಡು. ಪ್ರಾರ್ಥಿಸು. ಯಾವ್ದ್ರಗೋಸ್ಕರ? ಉದ್ಯೋಗಕ್ಕೋಸ್ಕರ ಪ್ರಾರ್ಥನೆ ಮಾಡು, ಗರ್ಭಫಲಕ್ಕೋಸ್ಕರ ಪ್ರಾರ್ಥಿಸು, ಅನಾರೋಗ್ಯಕ್ಕೋಸ್ಕರ ಪ್ರಾರ್ಥಿಸು, ಅನೇಕ ಸಮಸ್ಯೆಗಳಿಗೋಸ್ಕರ ಪ್ರಾರ್ಥಿಸು. ಯಾವುದು ನಿನ್ನನ್ನು ತೊಂದರೆಗೆ ಒಳ ಮಾಡ್ತದೋ, ಯಾವುದರಿಂದ ನಿಮ್ಮ ಕುಟುಂಬವು ತೊಂದರೆಗೆ ಒಳಗಾಗುತ್ತದೋ ಅದನ್ನು ನೆನೆಸಿ ದೇವರಿಗೆ ಹೇಳು. ಪ್ರಾರ್ಥನೆ ಅಂದ್ರೆ ಏನು? ದೇವರ ಹತ್ರ ಮಾತಾಡೋದಲ್ವಾ? ಪ್ರಾರ್ಥನೆ ಅಂದ್ರೆ ಏನು? ದೇವರಿಗೆ ಹೇಳುವುದಲ್ವಾ? ಆದ್ರೆ ಈ ವರ್ಷದಲ್ಲಿ ದೇವರು ಹೇಳ್ತಾನ, ನಿನ್ನ ಮನೆಯಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ನಜರೇತಿನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಂತ ಕುಟುಂಬಗಳಾಗಿ ನೀವು ಕಾಣಬೇಕು ಈ ವರ್ಷದಲ್ಲಿ. ಆ ರೀತಿ ತೀರ್ಮಾನ ತಗೋ. ನಾನು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥಿಸಬೇಕು ಎಂಬುದಾಗಿ ತೀರ್ಮಾನ ತಗೋ. ಪ್ರಾರ್ಥಿಸು. ಮೂರನೇದಾಗಿ ನೋಡೋಣ, ಈ ಪ್ರಾರ್ಥನೆ ಯಾವ ಪ್ರಾರ್ಥನೆ? ನೀನು ಆಲಯದಲ್ಲಿ ಮಾಡಿರತಕ್ಕಂಥ ಪ್ರಾರ್ಥನೆ, ನಿನ್ನ ಮನೆಯಲ್ಲಿ ಮಾಡಿರತಕ್ಕಂಥ ಪ್ರಾರ್ಥನೆ, ಇದು ಯಾರ ಜೊತೆ ಹೋಗುತ್ತಾ ಗೊತ್ತಾ? ಪರಿಶುದ್ಧರ ಜೊತೆ ಹೋಗುತ್ತಂತ. ಇದು ಯಾರ ಜೊತೆ ಹೋಗುತ್ತೆ? ಪರಿಶುದ್ಧರ ಜೊತೆ. ನೋಡೋಣ ಒಂದು ವಚನವನ್ನು. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 3-4 ವಚನಗಳನ್ನು ನೋಡೋಣ. ಈ ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 3-4 ವಚನಗಳನ್ನು ನೋಡಬೇಕಾದ ಸಮಯದಲ್ಲಿ ನೀನು ಆಲಯದಲ್ಲಿ ಮಾಡಿರ್ತಕ್ಕಂಥ ಪ್ರಾರ್ಥನೆ ಪ್ಲಸ್ ನಿನ್ನ ಮನೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾರ್ಥನೆ ಪ್ಲಸ್ ಈ ಎರಡು ಪ್ರಾರ್ಥನೆಗಳು ಪರಿಶುದ್ಧರ ಜೊತೆ ಹೋಗುತ್ತೆ. ಎಲ್ಲಿ ಹೋಗುತ್ತೆ ನೋಡ್ರ ಒಂದ್ಸರಿ. ಪ್ರಕಟಣೆ 8:3-4. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಯಾರು ಬಂದ್ರಂತ? ಒಬ್ಬ ದೇವದೂತನು ಬಂದು ಯಜ್ಞ ವೇದಿಯ ಬಳಿಯಲ್ಲಿ ನಿಂತು, ಅವನ ಕೈಯಲ್ಲಿ ಚಿನ್ನದ ಧೂಪದ ಹಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪದ ಮೇಲೆ ದೇವಜನರೆಲ್ಲ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಅಂದರೆ ನಿಮ್ಮ ಪ್ರಾರ್ಥನೆ ಪರಿಶುದ್ಧರ ಪ್ರಾರ್ಥನೆ ಜೊತೆ ಎಲ್ಲಿಗೆ ಹೋಗುತ್ತೆ? ಪರಲೋಕದಲ್ಲಿರತಕ್ಕಂಥ ದೇವರ ಬಳಿಯಲ್ಲಿ ಹೋಗುತ್ತದೆ. ಅದನ್ನು ಯಾರು ತಗೊಂಡು ಹೋಗುವರು? ಒಬ್ಬ ದೇವದೂತನು ತಗೊಂಡು ಹೋಗ್ತಾನೆ. ಗೊತ್ತಾ ನಿಮಗೆ ಈ ವಿಷಯ?
ನೀನು ಆಲಯದಲ್ಲಿ ಪ್ರಾರ್ಥನೆ ಮಾಡಿದ್ದು, ನೀನು ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ದು, ಅಥವಾ ನೀನು ಎಲ್ಲೇ ಪ್ರಾರ್ಥನೆ ಮಾಡಿದ್ದು, ಆ ಪ್ರಾರ್ಥನೆಯನ್ನು ತಗೊಂಡೋಗೋರು ಯಾರು ಅಂದ್ರೆ ದೇವದೂತರು. ಆ ದೇವದೂತನು ನಿನ್ನ ಪಕ್ಕದಲ್ಲಿದ್ದುಕೊಂಡು ಅವನ ಧೂಪವನ್ನು ಯಜ್ಞ ವೇದಿಯ ಬಳಿಯಲ್ಲಿ ನಿಂತು ಅವನ ಕೈಯಲ್ಲಿ ಚಿನ್ನದ ಧೂಪ ಹಾರತಿ ಇತ್ತು. ಅದು ಸಿಂಹಾಸನ ಮುಂದಣೆ ಅದು ದೇವರ ಮೇಲೆ ಹೋಗ್ತಾ ಇತ್ತು. ಇವತ್ತು ನಮ್ಮೆಲ್ಲರ ಪ್ರಾರ್ಥನೆಗಳು ಪರಿಶುದ್ಧರ ಒಟ್ಟಿಗೆ ಸೇರಿ ದೇವರ ಹತ್ರ ಹೋಗ್ತಾ ಇದ್ರೆ ಯಾಕೆ? ಆ ಪ್ರಾರ್ಥನೆಗೆ ಉತ್ತರ ಕೊಡಬೇಕು, ಆ ಪ್ರಾರ್ಥನೆಗೆ ಉತ್ತರ ಸಿಗಬೇಕು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಪ್ರಿಯರಾದ ದೇವ ಜನರೇ, ಈ ಹೊಸ ವರ್ಷದಲ್ಲಿ ದೇವರು ನಿಮಗೆ ಹೇಳುತ್ತಕ್ಕಂಥ ಮಾತು, ಈ ಒಂದು ವರ್ಷದಲ್ಲಿ ದೇವರು ನಿಮಗೆ ಈ ಮಾತುಗಳನ್ನು ಹೇಳು ಎಂಬುದಾಗಿ ಹೇಳಿದ್ದಾನೆ. ಆದ ಕಾರಣ ನಿಮ್ಮ ಬಳಿಯಲ್ಲಿ ಹೇಳ್ತಾ ಇದ್ದೇನೆ, ಏನು? ಮೊದಲನೇದಾಗಿ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸು. ಎರಡನೇದಾಗಿ ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ ಪ್ರಾರ್ಥಿಸು. ಮೂರನೇದಾಗಿ ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ, ಅದು ಪರಿಶುದ್ಧರ ಜೊತೆಗೆ ಎಲ್ಲಿ ಹೋಗುತ್ತೆ? ದೇವರ ಹತ್ರ ಹೋಗುತ್ತದೆ. ದೇವರ ಹತ್ರ ಹೋಗಿ ಆ ಪ್ರಾರ್ಥನೆಗೆ ಜವಾಬು ಕೂಡ ನಿಮಗೆ ಬರುತ್ತದೆ, ಉತ್ತರ ಕೂಡ ನಿಮಗೆ ಸಿಗುತ್ತದೆ. ಆ ರೀತಿ ಈ ವರ್ಷ ಇರಬೇಕು ಎಂಬುದಾಗಿ ದೇವರು ಬಯಸಿದ್ದಾನೆ. ಆ ರೀತಿ ನೀವು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಾಗಿ ಕಾಣಬೇಕೆಂಬುದಾಗಿ ದೇವರು ಅನ್ಕೊಂಡಿದ್ದಾನೆ. ಪರಿಶುದ್ಧಾತ್ಮನ ಮುಖಾಂತರ ನಿಮಗೆ ತಿಳಿಯಪಡಿಸ್ತಾನೆ. ಪ್ರಾರ್ಥಿಸೋಣ, ಎಲ್ಲರೂ ಪ್ರಾರ್ಥಿಸೋಣ. ಈ ಕಾರ್ಯಕ್ಕಾಗಿ ತಲೆ ಬಾಗ್ಸ್ರಿ, ನಿಮಗೋಸ್ಕರ ಪ್ರಾರ್ಥಿಸ್ತಾನೆ. ಪರಿಶುದ್ಧನು ಸರ್ವಶಕ್ತನು ಸ್ತುತಿಗಳ ಮಧ್ಯೆ ನಿರಂತರವಾಗಿ ವಾಸಿಸುವಾತನೇ ನಿನ್ನ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತವೆ. ಅಪ ರಾಜನೇ, ಈ ವರ್ಷದಲ್ಲಿ ಸ್ವಾಮಿ, ಈ ಮೊದಲನೇ ಉಪವಾಸ ದಿನದಲ್ಲಿ ನಮ್ಮ ಜೊತೆ ವಾಕ್ಯದ ಮುಖಾಂತರ ನೀವು ಮಾತಾಡಿದ್ದೀರಿ, ನಿಮಗೆ ಸ್ತೋತ್ರ ಅಯ್ಯ. ಕರ್ತನೆ, ನೀವು ಕೊಟ್ಟಂತ ವಾಕ್ಯ ರಾಜನೇ, ನಿನ್ನ ಆಲಯದಲ್ಲಿ ಬಂದು ಪ್ರಾರ್ಥಿಸಬೇಕು ಪ್ರತಿ ಕುಟುಂಬ ಎಂಬುದಾಗಿ ಕಲಿಸಿಕೊಟ್ಟಿದ್ದೇನೆ. ಇಷ್ಟು ವರ್ಷ ಕುಟುಂಬವಾಗಿ ಬಂದು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಲ್ಲ, ಆ ಅನುಭವ ಇಲ್ಲ. ಕರ್ತನೆ, ಇನ್ ಮೇಲೆ ಖಂಡಿತ ಕುಟುಂಬವಾಗಿ ಬಂದು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು ಎಂಬುದಾಗಿ ಯಾರು ತೀರ್ಮಾನ ತಗೊಳ್ತಾರೋ, ಯಾರು ನಿರ್ಧಾರ ಬರ್ತಾರೋ ಸ್ವಾಮಿ, ಅಂತವರನ್ನು ಬಲಪಡಿಸು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಅಷ್ಟು ಮಾತ್ರವಲ್ಲದೆ ಕರ್ತನೆ, ಯಾರು ಕೇವಲ ನಾನು ದೇವರ ಸನ್ನಿಧಿಯಲ್ಲಿ ಮಾತ್ರ ಪ್ರಾರ್ಥಿಸುವುದಲ್ಲ, ಬದಲಾಗಿ ನನ್ನ ಮನೆಯಲ್ಲಿ ಸಹ ಪ್ರಾರ್ಥನೆ ಮಾಡಬೇಕು. ನಾವು ಕುಟುಂಬವಾಗಿ ಪ್ರಾರ್ಥಿಸಬೇಕು, ನಾವು ಇಬ್ಬರಾಗಿ ಮೂವರಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ ತೀರ್ಮಾನ ತಗೊಂಡು, ಕರ್ತನೆ, ಇಷ್ಟು ವರ್ಷ ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡಿಲ್ಲ, ಯಾವಾಗೋ ಒಂದ್ಸಾರಿ ಪ್ರಾರ್ಥನೆ ಮಾಡುವಂತ ಮನುಷ್ಯನಾಗಿ ಕಂಡು ಬಂದಿದ್ದೇನೆ. ಆದ್ರೆ ನನ್ನನ್ನು ಕ್ಷಮಿಸಿ, ಕನಿಕರಿಸಿ, ಇನ್ಮೇಲೆ ಕರ್ತನೆ, ಈ ಹೊಸ ವರ್ಷದಲ್ಲಿ ಪ್ರತಿ ದಿನ ಕುಟುಂಬವಾಗಿ ನಾನು ನನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಡಿಸು, ಬದಲಾಯಿಸು ಎಂಬುದಾಗಿ ಯಾರು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೋ ಆ ಪ್ರಾರ್ಥನೆ ಅಂಗೀಕಾರ ಮಾಡು ಎಂಬುದಾಗಿ ಬೇಡಿಕೊಳ್ತಾನೆ. ಅಷ್ಟು ಮಾತ್ರವಲ್ಲದೆ ಕರ್ತನೆ, ನಾವು ಆಲಯದಲ್ಲಿ ಮಾಡಿರ್ತಕ್ಕಂಥ ಪ್ರಾರ್ಥನೆ, ಕುಟುಂಬದಲ್ಲಿ ಮಾಡಿರ್ತಕ್ಕಂಥ ಪ್ರಾರ್ಥನೆ, ಮನೆಯಲ್ಲಿ ಮಾಡಿರ್ತಕ್ಕಂಥ ಪ್ರಾರ್ಥನೆ, ಅದು ಪರಿಶುದ್ಧರ ಒಂದಿಗೆ ನಿನ್ನ ದೇವದೂತರು ನಿನ್ನ ಬಳಿಯಲ್ಲಿ ತಗೊಂಡು ಬರ್ತಾ ಇದ್ದಾರೆ ಸ್ವಾಮಿ. ತಗೊಂಡು ಬರೋದ್ರ ಬದಲಾಗಿ ಅಲ್ಲ, ಪ್ರತ್ಯುತ್ತರವನ್ನು ಸಹ ನಮಗೆ ತಂದು ಕೊಡ್ತಾರೆ. ನಾವು ನಂಬ್ತಾ ಇದ್ದೇವೆ, ಈ ವರ್ಷದಲ್ಲಿ, ಈ ದಿನದಲ್ಲಿ ಯಾವ ಕುಟುಂಬಗಳು ಯಾವ ರೀತಿಯಲ್ಲಿ ತಮ್ಮನ್ನು ಆಧ್ಯಾತ್ಮಿಕವಾಗಿ ಕಟ್ಟಿಕೊಳ್ಳಬೇಕು, ದೇವರಿಗೆ ಹತ್ತರ ಜೀವಿಸಬೇಕು, ನಾವು ದೇವರಿಂದನೇ ಪ್ರಾರಂಭಿಸಬೇಕು ಎಂಬುದಾಗಿ ತೀರ್ಮಾನ ತಗೊಳ್ತಾರೋ, ಮಾಡಿಕೊಳ್ತಾರೋ ಅಂತವರೆಲ್ಲರನ್ನು ನಿನ್ನ ಪಾದದ ಬಳಿಯಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಇವತ್ತು ಸ್ವಾಮಿ, ಯಾವ ಉದ್ದೇಶದಿಂದ ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಾರೋ, ಯಾವ ಅನಾರೋಗ್ಯದಿಂದ ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಾರೋ, ಯಾವ ಕಷ್ಟದಿಂದ ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಾರೋ, ಯಾವ ದುಃಖದಿಂದ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಕೇಳ್ತಾ, ಅಳುತ್ತಾ, ಬೇಡ್ತಾ ಇದ್ದಾರೋ ಸ್ವಾಮಿ, ಅಂತವರ ಒಬ್ಬೊಬ್ಬರ ಪ್ರಾರ್ಥನೆ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಅವರಿಗೆ ಅತಿ ಶೀಘ್ರದಲ್ಲೇ ಉತ್ತರ ದಯಪಾಲಿಸು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ, ಪ್ರಾರ್ಥಿಸ್ತಾ ಇದ್ದೇನೆ. ಇಲ್ಲಿ ತಲೆಬಾಗಿರತಕ್ಕಂಥ, ಈ ವಾಕ್ಯವನ್ನು ಕೇಳುವಂತ, ಈ ಯೂಟ್ಯೂಬ್ ಅಲ್ಲಿ ಸಂದೇಶವನ್ನು ಕೇಳುವಂತ ಆ ಕುಟುಂಬಗಳನ್ನು, ಆ ವ್ಯಕ್ತಿಗಳನ್ನು ಆಶೀರ್ವಾದ ಮಾಡು. ಯಾವುದರಿಗೋಸ್ಕರ ಪ್ರಾರ್ಥನೆ ಬೇಡಿಕೊಳ್ತಾರೋ ಅವರ ಜೀವಿತದಲ್ಲಿ ಹೊಂದಿಕೊಳ್ಳಬೇಕು. ಕಾರ್ಯ ಮಾಡು, ಅದ್ಭುತ ಮಾಡು, ನೀವೇ ಮಹಿಮೆ ಹೊಂದಿಕೋ. ಪ್ರಾರ್ಥನೆ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ, ಆಮೆನ್.